ಎಲ್ರಿಗೂ ನಮಸ್ಕಾರ. ಕಾರ್ಗಿಲ್ ವಿಜಯೋತ್ಸವದ ಮಾಸವಾದ ಜುಲೈನಲ್ಲಿ ಕಾರ್ಗಿಲ್ ಹುತಾತ್ಮರ ನೆನಪಿನ ಪಯಣವೊಂದನ್ನು ಕೈಗೊಂಡಿದ್ದೆ. 1999ರ ಮೇನಿಂದ ಜುಲೈ ಅಂತ್ಯದವರೆಗೂ ಭೀಕರ ಕಾಳಗಕ್ಕೆ ಸಾಕ್ಷಿಯಾದಂಥ ಝೊಜಿಲಾ ಪಾಸ್ನಿಂದ ಕಾರ್ಗಿಲ್ಲು, ದ್ರಾಸು, ಬಟಾಲಿಕ್ವರೆಗೂ ನನ್ನ ಪಯಣ ಸಾಗುತ್ತೆ. ಈ ಪಯಣದ ಒಂದು ಟ್ರಾವೆಲಾಗ್ ಸೀರೀಸ್ನ ನಿಮ್ಮ ಮುಂದೆ ಅರ್ಪಿಸ್ತಾ ಇದ್ದೀನಿ. ಇದರ ಮೊದಲ ಎಪಿಸೋಡ್ನಲ್ಲಿ ನಾವು ಶ್ರೀನಗರದಿಂದ ಹೊರಟು ಸೋನಮಾರ್ಗ್ ಟನಲನ್ನು ದಾಟ್ಕೊಂಡು ಬಲ್ತಾಲ್ ಕಣಿವೆ ನೋಡಿಕೊಂಡು ಝೊಜಿಲಾ ಪಾಸ್ ದಾಟಿ ಘುಮ್ರಿ ವಾರ್ ಮೆಮೋರಿಯಲ್ ನೋಡಿಕೊಂಡು ಹಾಗೆ ದ್ರಾಸ್ ಭೂದೃಶ್ಯವನ್ನು ಎಂಜಾಯ್ ಮಾಡಿಕೊಂಡು ಕೊನೆಯದಾಗಿ ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಭೇಟಿ ಕೊಡೋಣ ಬನ್ನಿ. ಶ್ರೀನಗರದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದ್ದ ಹಾಗೆ ತಕ್ಷಣ ಲಾಲ್ ಚೌಕ್ ಹತ್ರ ಹೋಗಿ ಗಬಗಬ ಊಟ ಮಾಡ್ಕೊಂಡವನೇ ಆ ಸಿಂಧು ನದಿಯಲ್ಲ, ಇದು ಜೇಲಂನ ಉಪನದಿ. ಸಿಂಧ್ ನದಿಯನ್ನು ದಾಟ್ಕೊಂಡು ಕಾಶ್ಮೀರ ಕಣಿವೆಯ ಗಂದರ್ಬಾಲ್ ಜಿಲ್ಲೆಯ ಕಣಿವೆಗಳು ಹಾಗೂ ಎತ್ತರೆತ್ತರದ ಪರ್ವತಗಳನ್ನು ಹೊದ್ದುಕೊಂಡಿದ್ದ ಭೂದೃಶ್ಯದಲ್ಲಿ ಸೇಬು, ಚೆರಿ, ವಾಲ್ನಟ್ಟು, ಆಕ್ರೋಟ್ನ ತೋಟಗಳು ಹಾಗೆ ಪೈನು, ಚಿನಾರು, ದೇವದಾರು, ವಿಲ್ಲೋ, ಪಾಪ್ಯುಲರ್ ಮರಗಳಿಂದ ಭರಿತವಾದ ಕಾಡುಗಳ ಸೌಂದರ್ಯವನ್ನು ಸವಿತಾ ಮುಂದಕ್ಕೆ ಸಾಗಿದ್ವಿ. ಶ್ರೀನಗರದಿಂದ ಸುಮಾರು 70 ಕಿಲೋಮೀಟರ್ ಮುಂದಕ್ಕೆ ಬಂದಿದ್ದೀವಿ. ನಮ್ಮ ಕಣ್ಣಿಗೆ ಈಗ ಕಾಣ್ತಾ ಇರುವಂಥದ್ದು ಸೋನ್ಮಾರ್ಗ್ ಟನಲ್. ಈ ದುರ್ಗಮ ಪ್ರದೇಶದ ಗುಡ್ಡವೊಂದನ್ನು ಕೊರೆದು ಮಾಡಲಾದ ಈ ಟನಲ್ನ ಉದ್ದ 6.5 ಕಿಲೋಮೀಟರ್ ಇದೆ. ಸಮುದ್ರ ಮಟ್ಟದಿಂದ 8652 ಅಡಿಗಳಷ್ಟು ಎತ್ತರದಲ್ಲಿರುವ ಈ ಇಂಜಿನಿಯರಿಂಗ್ ಮಾರ್ವೆಲ್ಲನ್ನು 9 ವರ್ಷಗಳ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಪ್ರತಿ ಗಂಟೆಗೆ 1000ದಷ್ಟು ವಾಹನಗಳು 80 ಕಿಲೋಮೀಟರ್ ಪ್ರತಿ ಗಂಟೆಯಷ್ಟು ವೇಗದಲ್ಲಿ ಸಾಗಬಲ್ಲವು. ಇಲ್ಲಿ ಈ ಮುಂಚೆ ಶ್ರೀನಗರದಿಂದ ಕಾರ್ಗಿಲ್ಗೆ ಈ ರಾಷ್ಟ್ರೀಯ ಹೆದ್ದಾರಿ 1ರಲ್ಲಿ ಹೋಗುವಾಗ ಚಳಿಗಾಲದಲ್ಲಿ 4 ತಿಂಗಳು ವಿಪರೀತ ಹಿಮವರ್ಷದ ಕಾರಣ ಈ ರಸ್ತೆ ಮುಚ್ಚೋಗ್ತಿತ್ತು. ಆದರೆ ಈ ಸುರಂಗಗಳ ನಿರ್ಮಾಣದಿಂದಾಗಿ ವರ್ಷವಿಡೀ ಶ್ರೀನಗರದಿಂದ ಕಾರ್ಗಿಲ್ ನಡುವೆ ಸಂಚಾರ ಮಾಡಬಹುದು. ಒಂದು ಅದ್ಭುತ ವಿಷಯ ಏನಪ್ಪ ಅಂದರೆ, ಈ ಸುರಂಗದಲ್ಲಿ 7.5 ಮೀಟರ್ನಷ್ಟು ಅಗಲವಾಗಿರುವಂಥ ಎಸ್ಕೇಪ್ ಟನಲ್ ಇದೆ. ಈ ಎಸ್ಕೇಪ್ ಟನಲ್ನ ಭವಿಷ್ಯದಲ್ಲಿ ರೈಲ್ವೆ ಹಳಿಯನ್ನು ಹಾಕ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬಹುದು. ತನ್ಮೂಲಕ ಶ್ರೀನಗರವನ್ನು ಕಾರ್ಗಿಲ್ನೊಂದಿಗೆ ರೈಲ್ವೆ ಜಾಲದಲ್ಲಿ ಸಂಪರ್ಕಿಸಬಹುದು. ಚಿನ್ನದ ಗಣಿ ಎಂಬರ್ಥದ ಹೆಸರಿನ ಸೋನಾಮಾರ್ಗ್ನ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣ ಇದು. ನೋಡಿ, ಎತ್ತರೆತ್ತರದ ಪರ್ವತಗಳ ನಡುವಿನ ಈ ಕಣಿವೆಯ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ 1 ಹೇಗೆ ಹಾದು ಹೋಗುತ್ತೆ ಅಂತ. ನಾನೊಬ್ಬ ಪ್ರವಾಸಿ ಅನ್ನೋದಕ್ಕಿಂತ ಒಬ್ಬ ಸಂಚಾರಿ ಹಾಗೂ ಯಾತ್ರಿಯಾದ ಕಾರಣ ಸಿಕ್ಕಾಪಟ್ಟೆ ಟೂರಿಸ್ಟಿಯಾಗಿರುವಂಥ ಜಾಗಗಳಿಗೆ ಹೋಗೋ ಆಸಕ್ತಿ ನನ್ನಲ್ಲಿ ಸಾಮಾನ್ಯವಾಗಿ ಇರಲ್ಲ. ಈ ರಮಣೀಯ ಪಯಣಕ್ಕೆ ವಾಪಸ್ ಬರೋಣ. ಸೋನಾಮಾರ್ಗ್ನಿಂದ 15 ಕಿಲೋಮೀಟರ್ ದೂರದಲ್ಲಿರುವಂಥ ಬಲ್ತಾಲ್ ಕಣಿವೆ ಹಾಗೂ ಆ ಬಲಕ್ಕೆ ಕಾಣ್ತಾ ಇದೆಯಲ್ಲ, ಆ ಬಲ್ತಾಲ್ ಕಣಿವೆ ವಾರ್ಷಿಕ ಅಮರನಾಥ ಯಾತ್ರೆ ಪ್ರತಿ ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಜರುಗುತ್ತೆ. ಆ ಸಂದರ್ಭದಲ್ಲಿ ಸಾವಿರಾರು ಯಾತ್ರಿಕರಿಗೆ ಒಂದು ಬೃಹತ್ ಟೆಂಟ್ ಸಿಟಿಯಾಗಿ ಮಾರ್ಪಾಡಾಗುತ್ತೆ. ಅಮರನಾಥ ಯಾತ್ರೆಗೆ ಪಹಲ್ಗಾಮ್ ಮುಖಾಂತರವೂ ಮತ್ತೊಂದು ರೂಟ್ ಇದೆ. ಆ ಕಡೆಯಿಂದ ಹೋದರೆ 3-5 ದಿನ ಬೇಕು. ಅದೇ ಬಲ್ತಾಲ್ ಕಣಿವೆಗೆ ಬಂದು ಹೋದರೆ 1-2 ದಿನಗಳಲ್ಲಿ ಈ ಯಾತ್ರೆಯನ್ನು ಕೈಗೊಳ್ಬೋದು. ಇಲ್ಲಿಂದ 14 ಕಿಲೋಮೀಟರ್ಗಳ ಕಣಿವೆ ಹಾಗೂ ಪರ್ವತಮಯವಾದ ದುರ್ಗಮ ಹಾದಿಯಲ್ಲಿ ಟ್ರೆಕ್ಕಿಂಗ್ ಮಾಡಿಕೊಂಡು ಅಮರನಾಥ ಗುಹೆಗಳನ್ನು ತಲುಪಬಹುದು. ಅಥವಾ ಹೆಲಿಕಾಪ್ಟರ್ ಸೇವೆಯೂ ಇದೆ. ಆ ಗುಹೆಯಿಂದ ಒಂದು 5 ಕಿಲೋಮೀಟರ್ ಹಿಂದಕ್ಕಾದಂಗೆ ನಮ್ಮನ್ನು ಹೆಲಿಕಾಪ್ಟರ್ನಲ್ಲಿ ಹೆಲಿಡ್ರಾಪ್ ಮಾಡ್ತಾರೆ. ಒಂದು ಕಡೆ ಕಣಿವೆಯನ್ನು ನೋಡ್ತಾ ಇರ್ತೀವಿ, ಆದರೆ ಮತ್ತೊಂದು ಕಡೆ ಈ ರಸ್ತೆಯಲ್ಲಿ ಮುಂದುವರಿತಾ ನಮಗೆ ಸ್ಟೀಪ್ ಆಗಿರುವಂಥ ಗ್ರೇಡಿಯಂಟು ಹಾಗೂ ಹೇರ್ ಪಿನ್ ಕರುಗಳ ಸವಾಲು ಬರುತ್ತೆ. ಆ ಸವಾಲನ್ನು ಎದುರಿಸ್ತಾ ಹೋದಂತೆ ದಿಢೀರಂತ 800 ಮೀಟರ್ಗಳಷ್ಟು ಎತ್ತರವನ್ನು ಗೇನ್ ಮಾಡಿರ್ತೀವಿ. ಕಾಶ್ಮೀರ ಕಣಿವೆಯನ್ನು ದ್ರಾಸು ಕಾರ್ಗಿಲ್ ಕಣಿವೆಯೊಂದಿಗೆ ಸಂಪರ್ಕಿಸುವ ಝೊಜಿಲಾ ಪರ್ವತ ಸಂಧಿ ಅಥವಾ ಝೊಜಿಲಾ ಪಾಸ್ನ ಪಶ್ಚಿಮದ ತುದಿಯಲ್ಲಿ ನಾವೀಗ ನಿಂತುಕೊಂಡು ದೂರದಲ್ಲಿರುವಂಥ ಬಲ್ತಾಲ್ ಕಣಿವೆಯ ವಿಹಂಗಮ ದೃಶ್ಯವನ್ನು ಆಸ್ವಾದಿಸ್ತಾ ಇದ್ದೀವಿ. ಇಲ್ಲಿಂದ ಮುಂದಕ್ಕೆ ಇನ್ನೊಂದು 3-4 ಕಿಲೋಮೀಟರ್ ದೂರಕ್ಕೆ ಹೋದರೆ ಝೊಜಿಲಾ ಪಾಸ್ನ 0 ಪಾಯಿಂಟನ್ನು ತಲುಪ್ತೀವಿ. ಆ 0 ಪಾಯಿಂಟು ಕಾಶ್ಮೀರ ಕಣಿವೆ ಹಾಗೂ ಲಡಾಖ್ ಪ್ರದೇಶವನ್ನು ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ರಾಜಕೀಯವಾಗಿ ಬೇರ್ಪಡಿಸುವಂಥ ಒಂದು ಗಡಿ. ನಾವೀಗ ಶ್ರೀನಗರದಿಂದ ಈಶಾನ್ಯ ದಿಕ್ಕಿನಲ್ಲಿ 108 ಕಿಲೋಮೀಟ್ರ್ ರಾಷ್ಟ್ರೀಯ ಹೆದ್ದಾರಿ 1ರಲ್ಲಿ ಬಂದು ಝೊಜಿಲಾ ಕಣಿವೆಯಲ್ಲಿ ನಿಂತಿದ್ದೀವಿ. ಸದ್ಯಕ್ಕೆ ನಾವು 11,649 ಅಡಿಗಳಷ್ಟು ಎತ್ತರದಲ್ಲಿ ಸಮುದ್ರ ಮಟ್ಟದಿಂದ ನಿಂತಿದ್ದೀವಿ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನವರ ಭಗೀರಥ ಪರಿಶ್ರಮದಿಂದ ಈ ರಸ್ತೆ ಮೂಲಕ ಶ್ರೀನಗರದಿಂದ ದ್ರಾಸು, ಕಾರ್ಗಿಲ್, ಅಲ್ಲಿಂದ ಮುಂದಕ್ಕೆ ಲೇ ತನಕ ವಾಹನ ಸಂಚಾರ ಚಾಲನೆಯಲ್ಲಿ ಇರುತ್ತೆ. ಶ್ರೀನಗರವನ್ನು ಲೇನೊಂದಿಗೆ ಸಂಪರ್ಕಿಸಬೇಕು ಅಂತ 19ನೇ ಶತಮಾನದ ಅರ್ಧ ಭಾಗದಲ್ಲಿ ಮೊದಲ ಬಾರಿಗೆ ಈ ರಸ್ತೆಯನ್ನು ನಿರ್ಮಿಸಲಾಗುತ್ತೆ. ಸ್ವತಂತ್ರ ನಂತರ 1962ರಲ್ಲಿ ನಮ್ಮ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವರು ಈ ರಸ್ತೆಯ ವಿಸ್ತರಣೆ ಹಾಗೂ ನಿರ್ವಹಣೆಯ ಹೊಣೆಗಾರಿಕೆಯನ್ನು ಹೊತ್ಕೊತಾರೆ. ಝೊಜಿಲಾ ಪಾಸು ಶುರುವಾಗಿದೆ. ಕಾಶ್ಮೀರ ಕಣಿವೆಯನ್ನು ದಾಟಿ ನಾವೀಗ ದ್ರಾಸು ಕಾರ್ಗಿಲ್ ಕಣಿವೆಯತ್ತ ಸಾಗ್ತಾ ಇದ್ದೀವಿ.
ಆ 99ರ ಕಾರ್ಗಿಲ್ ಯುದ್ಧದ ಬಗ್ಗೆ ಕಂಟೆಂಟ್ ಮಾಡೋದಕ್ಕೆ. ಆದರೆ 47-48ರಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕಾಶ್ಮೀರಕ್ಕಾಗಿ ಮೊದಲ ಯುದ್ಧ ನಡೆದಿದ್ದಂಥ ಸಂದರ್ಭದಲ್ಲಿ ಭೀಕರವಾದ ಕಾಳಗವನ್ನು ಕಂಡಂಥ ಜಾಗದಲ್ಲಿ ನಾವಿದ್ದೀವಿ. ಆ ಕಾಳಗದಲ್ಲಿ ಭಾರತೀಯ ಪಡೆಗಳನ್ನು ಮುನ್ನಡೆಸಿದಂಥವರು ನಿಮ್ಮೆಲ್ಲರ ಹೆಮ್ಮೆಯ ಜನರಲ್ KS ತಿಮ್ಮಯ್ಯನವರು. ಅವರ ಉಲ್ಲೇಖನೂ ಇಲ್ಲಿ ಬರುತ್ತೆ. ಏನು ಇದು ಅಂತ ಹೇಳಿಕೊಂಡು ನಿಮಗೆ ಈ ಯುದ್ಧ ಸ್ಮಾರಕದ ಪರಿಚಯವನ್ನು ಮಾಡಿಸ್ತಾ ಹೋಗ್ತೀನಿ, ಬನ್ನಿ. 47-48ರಲ್ಲಿ ದೇಶ ಇಬ್ಬಾಗಗೊಂಡ ಬೆನ್ನಿಗೆ ಪಾಕಿಸ್ತಾನಿಯರು ಕಾಶ್ಮೀರ ಹಾಗೂ ಲಡಾಖ್ ಭೂಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಅಂತ ಮುಂದಾಗಿ ಇದೇ ರಾಷ್ಟ್ರೀಯ ಹೆದ್ದಾರಿ 1 ಸಾಗುವಂಥ ದ್ರಾಸ್ ಮತ್ತು ಕಾರ್ಗಿಲ್ ಪಟ್ಟಣಗಳನ್ನು ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರನ್ನ ಅಲ್ಲಿಂದ ತೆರವುಗೊಳಿಸೋದಕ್ಕೆ ಈ ಝೊಜಿಲಾ ಸಂಧಿಯನ್ನು ಮೊದಲು ಶತ್ರುವಿನ ಬಿಗಿ ಹಿಡಿತದಿಂದ ತೆರವುಗೊಳಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾವು ಈಗ ನಿಂತಿರುವಂಥ ಗುಮ್ರಿಯ ಸುತ್ತಮುತ್ತ ಇರುವಂಥ ಪರ್ವತಗಳ ಮೇಲೆ ಕುಳಿತಿದ್ದಂಥ ಶತ್ರುಗಳನ್ನು ಹೊಡೆದೋಡಿಸೋದಕ್ಕೆ ಒಂದು ಸರ್ಪ್ರೈಸ್ ಫ್ಯಾಕ್ಟರನ್ನು ನಿಮ್ಮೆಲ್ಲರ ಹೆಮ್ಮೆಯ ಕೊಡಗಿನ ವೀರ ಜನರಲ್ KS ತಿಮ್ಮಯ್ಯನವರು ಆವಾಗ ಶ್ರೀನಗರ ವಿಭಾಗದ ಇಂಡಿಯನ್ ಆರ್ಮಿಯ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡಿದ್ದಂಥ 19 ಇನ್ಫ್ಯಾಂಟ್ರಿ ಡಿವಿಷನ್ನ ಕಮಾಂಡಿಂಗ್ ಆಫೀಸರ್ ಆಗಿರ್ತಾರೆ. ಆಗ ಭಾರತೀಯ ಸೇನೆಯಲ್ಲಿದ್ದ ಸ್ಟುವರ್ಟ್ ಟ್ಯಾಂಕ್ಗಳನ್ನು 11,500 ಅಡಿಯಷ್ಟು ಎತ್ತರಕ್ಕೆ ನವೆಂಬರ್ ತಿಂಗಳ ಹಿಮವರ್ಷದ ಸಂದರ್ಭದಲ್ಲಿ ಆ ಹಿಮದಿಂದ ಭರಿತವಾಗಿರುವ ಪರ್ವತಗಳ ಮೇಲೆ ಹತ್ತಿಸ್ಕೊಂಡು ಬರ್ತಾರೆ. ಬರೀ ಕೇಳಿದ್ರೆ ಮೈಜು ಮನ್ಸುವಂಥ ಈ ರೋಮಾಂಚಕಾರಿ ಸಾಹಸವನ್ನು ಇಂಡಿಯನ್ ಆರ್ಮಿಯ ಆಗಿನ 7th ಕ್ಯಾವೆಲರಿ ಮತ್ತು 11th ಫೀಲ್ಡ್ ರೆಜಿಮೆಂಟ್ನವರು ಮಾಡ್ತಾರೆ. ಅಲ್ಲಿವರೆಗೂ ಯಾವುದೇ ಯುದ್ಧದಲ್ಲೂ ಯಾವುದೇ ಸೇನೆಯವರು ಅಷ್ಟು ಎತ್ತರಕ್ಕೆ ಟ್ಯಾಂಕ್ನಾಗಲಿ ಅಥವಾ ಫಿರಂಗಿಗಳನ್ನಾಗಲಿ ತೊಗೊಂಡು ಹೋಗಿರೋದಿಲ್ಲ. ಈ ಕೆಲಸಕ್ಕೆ ಇಂಜಿನಿಯರಿಂಗ್ ಬೆನ್ನೆಲುಬಾಗಿ ನಿಂತವರು ನಮ್ಮ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ಮದ್ರಾಸ್ ಸ್ಯಾಪರ್ಸು. ಹೌದು, ಅವಾಗ ಬಲ್ತಾಲ್ನಿಂದ ಗುಮ್ರಿವರೆಗೂ ಬರೀ ಕುದುರೆಗಳು ಮತ್ತು ಕಚರ್ಗಳು ಮಾತ್ರ ಓಡಾಡುವಷ್ಟು ರಸ್ತೆ ಇರ್ತದೆ. ಆ ರಸ್ತೆಯ ಮೇಲೆ ಜೀಪು ಮತ್ತು ಸ್ಟುವರ್ಟ್ ಟ್ಯಾಂಕರ್ಗಳನ್ನು ಹತ್ತಿಸ್ಕೊಂಡು ಹೋಗೋ ಮಟ್ಟಿಗೆ ರಸ್ತೆಯನ್ನು ತ್ವರಿತಗತಿಯಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ನಿರ್ಮಾಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹುತಾತ್ಮರಾದಂಥ ಇಂಜಿನಿಯರ್ಗಳಿಗೂ ಕೂಡ ಇಲ್ಲಿ ಒಂದು ಸ್ಮಾರಕವನ್ನು ಇಡಲಾಗಿದೆ. ಈ ಸ್ಮಾರಕದ ಹಿಂದಕ್ಕಾದಂಗೆ ಒಂದು ಪ್ರಾಚೀನ ಶಿವಲಿಂಗವಿತ್ತು. ಅಲ್ಲಿ 1978ರಲ್ಲಿ ಒಂದು ತಾತ್ಕಾಲಿಕವಾಗಿ ದೇವಸ್ಥಾನವನ್ನು ಕಟ್ಟಿರ್ತಾರೆ. 2022ರಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ದೇವಾಲಯವನ್ನು ಕಟ್ಟಲಾಗಿದೆ. ಹಾಗೆ ಇಲ್ಲಿ ಜಗನ್ನಾಥ, ಬಾಲಭದ್ರ, ಸುಭದ್ರೆಯವರ ಮೂರ್ತಿಗಳು ಹಾಗೂ ದುರ್ಗಾ ಮಾತೆಯ ಮೂರ್ತಿಗಳನ್ನು ಇಡಲಾಗಿದೆ. ಆ ಕದನದ ಸಂದರ್ಭದಲ್ಲಿ ಮುಂಚೂಣಿ ಟ್ಯಾಂಕರ್ ಒಂದರಲ್ಲಿ ಖುದ್ದು ತಿಮ್ಮಯ್ಯನವರೇ ಬಂದಿರ್ತಾರಂತೆ. ಇಂಥ ಒಂದು ಅನ್ಪ್ರೆಸಿಡೆಂಟೆಡ್ ಸರ್ಪ್ರೈಸ್ನಿಂದ ಬೆಚ್ಚಿದ ಶತ್ರು ಈ ಪರ್ವತಗಳಿಂದ ಪಶ್ಚಿಮಾಭಿಮುಖವಾಗಿ ಆಚೆ ಕಡೆ ಓಡೋಗ್ತಾನೆ. ಅದರ ಬಲದಿಂದ ಈ ಹೆದ್ದಾರಿಯನ್ನು ತಮ್ಮ ಸಂಪೂರ್ಣ ಹಿಡಿತಕ್ಕೆ ತಗೊಂಡು ಮುಂದೆ ದ್ರಾಸು ಮತ್ತು ಕಾರ್ಗಿಲ್ ಪಟ್ಟಣಗಳನ್ನು ಪಾಕಿಸ್ತಾನಿಯರಿಂದ ಮುಕ್ತಗೊಳಿಸ್ತಾರೆ ಭಾರತೀಯ ಸೇನೆಯವರು. ಗುಜ್ಜರ್ ಸಮುದಾಯಕ್ಕೆ ಸೇರಿದ ಅಲೆಮಾರಿ ಕುರಿಗಾಯಿಗಳು ಕಾಶ್ಮೀರ ಹಾಗೂ ಲಡಾಖ್ ಪ್ರದೇಶಗಳಲ್ಲಿ ಹಿಮಾಲಯ ಪರ್ವತಗಳ ಎತ್ತರದ ಪ್ರದೇಶಗಳು ಹಾಗೂ ಕಣಿವೆಗಳಲ್ಲಿ ತಮ್ಮ ಕುರಿಗಳು ಹಾಗೂ ಇತರೆ ಜಾನುವಾರುಗಳನ್ನು ಮೇಯಿಸಿಕೊಂಡು ಒಂದು ಕಡೆಯಿಂದ ಒಂದು ಕಡೆಗೆ ಟೆಂಟ್ ಹಾಕ್ಕೊಂಡು ಓಡಾಡ್ತಾನೆ ಇರ್ತಾರೆ. ನಾವೀಗ ಝೊಜಿಲಾ ಪಾಸ್ನ ಈಸ್ಟರ್ನ್ ಎಂಡಿಗೆ ಬಂದ್ಬಿಟ್ವಿ. ಈ ಝೊಜಿಲಾ ಟನಲ್ನ ಕನ್ಸ್ಟ್ರಕ್ಷನ್ ವರ್ಕು ನಡೀತಾ ಇದೆ. 13.15 ಕಿಲೋಮೀಟರ್ ಉದ್ದದ ಈ ಸುರಂಗ ಮಾರ್ಗ ಒಮ್ಮೆ ಸಂಚಾರಕ್ಕೆ ತೆರವುಗೊಂಡರೆ ಈ ಝೊಜಿಲಾ ಪಾಸನ್ನು ಹಾದು ಬರೋದಕ್ಕೆ ತೆಗೆದುಕೊಳ್ತಿದ್ದಂಥ 3 ರಿಂದ 4 ಗಂಟೆಯಷ್ಟು ಪ್ರಯಾಣದ ಅವಧಿ 15 ರಿಂದ 20 ನಿಮಿಷಕ್ಕೆ ತಗ್ಬಿಡುತ್ತೆ. ಅಷ್ಟು ಬೇಗ ನಾವು ಶ್ರೀನಗರದಿಂದ ದ್ರಾಸು ಕಾರ್ಗಿಲ್ಗೆ ಹೊರಟೋಗ್ಬೋದು ಈ ರಾಷ್ಟ್ರೀಯ ಹೆದ್ದಾರಿ 1ರಲ್ಲಿ. ಮಟಾಯನ್ ಗ್ರಾಮದಿಂದ ಸ್ವಲ್ಪ ಮುಂದೆ ಬಂದು ಆ ನದಿಯನ್ನು ದಾಟ್ತಾ ಇದ್ರೆ ದ್ರೌಪದಿ ಕುಂಡ್ ಅನ್ನುವಂಥ ಒಂದು ಜಾಗವನ್ನು ತಲುಪ್ತೀವಿ. ಮಹಾಭಾರತದ ಸಂದರ್ಭದಲ್ಲಿ ಪಾಂಡವರು ಒಂದಷ್ಟು ದಿನ ಇಲ್ಲಿ ಕಳೆದಿದ್ರು, ಹಾಗೆ ಈ ಕುಂಡದಲ್ಲಿ ಸ್ನಾನವನ್ನು ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಲಡಾಖ್ ಪ್ರದೇಶದ ಸಂಸ್ಕೃತಿ, ಪರಂಪರೆ ಹಾಗೂ ಇತಿಹಾಸದ ಕುರಿತು ಇನ್ನಷ್ಟು ವ್ಲಾಗ್ ಸೀರೀಸ್ಗಳನ್ನು ಇಲ್ಲಿ ಮತ್ತೆ ಬಂದು ಮಾಡುವಂಥ ಆಸಕ್ತಿ ಇದೆ. ಹಾಗೇನಾದರೂ ಬಂದಲ್ಲಿ ಈ ದ್ರೌಪದಿ ಕುಂಡದಂಥ ಜಾಗಗಳನ್ನು ಹತ್ತಿರದಿಂದ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಪಂದ್ರಾಸ್ ಗೇಟ್ ವೇ ಆಫ್ ಲಡಾಖ್ ಫ್ರಮ್ ಕಾಶ್ಮೀರ್ ಸೈಡ್. 99ರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಾವೇನಾದರೂ ಈ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಪಾಕಿಸ್ತಾನದವರ ಶೆಲ್ಲಿಂಗಿಗೆ ನಾವು ಕೂಡ ತುತ್ತಾಗುವಂಥ ಸಾಧ್ಯತೆ ಇತ್ತು. ಅಲ್ಲಿಂದ ಸ್ವಲ್ಪವೇ ದೂರದಲ್ಲಿದೆ ದ್ರಾಸ್ ಪಟ್ಟಣ, ಎಪಿ ಸೆಂಟರ್ ಆಫ್ ದಿ ಕಾರ್ಗಿಲ್ ವಾರ್ ಆಫ್ 1999. ಆ ಯುದ್ಧದ ಸಂದರ್ಭದಲ್ಲಿ ಈ ಊರಿನ ಎಲ್ಲಿ ನೋಡಿದರೂ ಬರೀ ಶೆಲ್ಲುಗಳ ಸಿಡಿತ, ಗಂಧಕದ ವಾಸನೆ, ನಾಗರಿಕರು, ಸೈನಿಕರು ಹಾಗೂ ಪ್ರಾಣಿಗಳ ಹೆಣಗಳೇ ಕಾಣ್ತಾ ಇದ್ವು. ಟೈಗರ್ ಹಿಲ್, ದಿ ಮೋಸ್ಟ್ ಐಕಾನಿಕ್ ಜಿಯೋಗ್ರಫಿಕಲ್ ಫೀಚರ್ ಆಫ್ ದಿ ಕಾರ್ಗಿಲ್ ವಾರ್. ನಮ್ಮ ಕಾರಿನ ಕಿಟಕಿಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಲಡಾಖ್ ಪ್ರದೇಶದಲ್ಲಿ ತುಂಬ ಪ್ರೀಮಿಯಂ ಕ್ವಾಲಿಟಿ ವಾಲ್ನಟ್ಟು ಮತ್ತು ಆಪ್ರಿಕಾಟನ್ನು ಬೆಳೀತಾರೆ. ಇವು ಇಲ್ಲಿನ ಜನರಿಗೆ ಆರ್ಥಿಕವಾಗಿ ಭಾಳ ದೊಡ್ಡ ಆಧಾರ. ನಾನೀಗ ಕಾರ್ಗಿಲ್ ಟೌನಿಂದ ದಕ್ಷಿಣಕ್ಕೆ 40 ಕಿಲೋಮೀಟರ್ ದೂರದಲ್ಲಿದ್ದೀನಿ ಶ್ರೀನಗರ ರಸ್ತೆಯಲ್ಲಿ. ಯಾಕೆ ಅಂತಂದರೆ ಕಾರ್ಗಿಲ್ ವಾರ್ ಮೆಮೋರಿಯಲ್ಲಿಗೆ ಹೋಗೋದಕ್ಕೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 99ರ ಕಾರ್ಗಿಲ್ ಯುದ್ಧದ ಬಳಿಕ ಈ ಮೆಮೋರಿಯಲ್ನ ಕಟ್ಟಲಾಗಿದೆ. ಆ ಯುದ್ಧದಲ್ಲಿ ಪಾಕಿಸ್ತಾನಿಯರಿಂದ ಸೆರೆ ಹಿಡಿದಂಥ
ಶಸ್ತ್ರಾಸ್ತ್ರಗಳನ್ನೆಲ್ಲ ಇಲ್ಲಿ ಇಡಲಾಗಿದೆ. ಭಾಳ ಎಕ್ಸೈಟಿಂಗ್ ಪ್ಲೇಸು ಇಲ್ಲಿಗೆ ಬರೋದಕ್ಕೆ ಖಂಡಿತವಾಗಲೂ. ಬನ್ನಿ ನಾವು ಮ್ಯೂಸಿಯಮ್ನ ನೋಡೋಕೆ ಹೋಗೋಣ. ಸಮುದ್ರ ಮಟ್ಟದಿಂದ 15,000 ಅಡಿಗಳಷ್ಟು ಎತ್ತರದಲ್ಲಿ ಇಂಪೋಸಿಂಗ್ ಆಗಿ ನಿಂತಿರುವಂಥ ಟೋಲೋಲಿಂಗ್ ಪರ್ವತದ ಬುಡದಲ್ಲೇ ಇದೆ ಕಾರ್ಗಿಲ್ ವಾರ್ ಮೆಮೋರಿಯಲ್. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ದ್ರಾಸ್ ಸೆಕ್ಟರ್ನಲ್ಲಿ ಇಂಡಿಯನ್ ಆರ್ಮಿ ಇಲ್ಲಿಂದನೇ ಫಸ್ಟ್ ಕೌಂಟರ್ ಅಫೆನ್ಸಿವ್ ಆಕ್ಷನ್ನ ಶುರು ಮಾಡುತ್ತದೆ ಮೇ 22ನೇ ತಾರೀಕು. ಆದರೆ ನೆತ್ತಿಯ ಮೇಲೆ ಕುಳಿತ ಶತ್ರುವಿನ ಅಂದಾಜೇನು ಅನ್ನೋದು ಭಾರತೀಯ ಸೇನೆಗೆ ಸ್ಪಷ್ಟವಾಗಿ ತಿಳಿದಿಲ್ಲದ ಕಾರಣ ಆರಂಭದಲ್ಲಿ ಭೀಕರವಾದ ಕ್ಯಾಶುಯಾಲಿಟೀಸ್ ಆಗ್ಬಿಡ್ತವೆ. ಇದರ ಬೆನ್ನಿಗೆ ಸ್ಟ್ರಾಟಜಿನ ರಿವರ್ಕ್ ಮಾಡಿಕೊಂಡು 18 ಗ್ರೆನೇಡಿಯರ್ಸ್ ಜೊತೆಗೆ 2 ರಜಪೂತಾನ ರೈಫಲ್ಸ್ನವರು ಕೂಡಿಕೊಂಡು ಟೋಲೋಲಿಂಗ್ನ ನೆತ್ತಿಯ ಮೇಲೆ ತಿರಂಗವನ್ನು ಹಾರಿಸ್ತಾರೆ. ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ತ್ಯಾಗ ಬಲಿದಾನಗಳು ಯೋಧರದ್ದು ಆಗ್ಬಿಟ್ಟಿರ್ತವೆ. ಗ್ರೌಂಡ್ ಲೆವೆಲ್ನಲ್ಲಿ 2 ರಜಪೂತಾನ ರೈಫಲ್ಸ್ನ ಬಹಳ ಸಮರ್ಪಕವಾಗಿ ಮುನ್ನಡೆಸಿದವರಲ್ಲಿ ಕರ್ನಲ್ MB ರವೀಂದ್ರನಾಥ್ ಕೂಡ ಒಬ್ಬರು. ಅವರು ನಮ್ಮ ಕರ್ನಾಟಕದ ದಾವಣಗೆರೆಯವರು. ನೀವೀಗ ಫ್ರೇಮ್ನಲ್ಲಿ ಏನು ನೋಡ್ತಾ ಇದ್ದೀರೋ ಅದು ಟೋಲೋಲಿಂಗ್ ಹಿಲ್ ಕಾಂಪ್ಲೆಕ್ಸ್ನಿಂದ ವಾಯುವ್ಯಕ್ಕೆ 11ರಿಂದ 12 ಕಿಲೋಮೀಟರ್ ದೂರದಲ್ಲಿರುವಂಥ ಟೈಗರ್ ಹಿಲ್ಲು. ತುಂಬ ಹಿಂದುಗಡೆ ಬಲಗಡೆಯಲ್ಲಿ ಅತ್ಯಂತ ಎತ್ತರದಲ್ಲಿ ಕಾಣ್ತಿದೆಯಲ್ಲ ಅದೇ ಟೈಗರ್ ಹಿಲ್ಲು. ಹಾಗೆ ಎಡಗಡೆ ತುದಿನಲ್ಲಿ ಗೆಂಡಾಮೃಗದ ಕೊಂಬುನಂಗೆ ಕಾಣ್ತಾ ಇರುವಂಥದ್ದು ರೈನೋ ಹಾರ್ನು. ಹಾಗೆ ಅದರಿಂದ ಇನ್ನಷ್ಟು ಎಡಕ್ಕೆ ಫ್ರೇಮ್ನಲ್ಲಿಲ್ಲ ಅದು 0.4875. ಈ ಜಾಗಗಳ ನಡುವೆ ಬಹಳ ಭೀಕರವಾದ ಕಾಳಗ ನಡೆಯುತ್ತೆ. ಕಾರ್ಗಿಲ್ ಯುದ್ಧದ 4 ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತರ ಪೈಕಿ 3 ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಹಾಗೂ ರೈಫಲ್ಮನ್ ಸಂಜಯ್ ಕುಮಾರರ ಅಪ್ರತಿಮ ಶೌರ್ಯ ಪರಾಕ್ರಮಗಳಿಗೆ ಸಾಕ್ಷಿಯಾಗೋದು ಈ ಫ್ರೇಮ್ನಲ್ಲಿ ಕಾಣ್ತಿರುವಂಥ ಥಿಯೇಟರ್. ಹಾಗೆ ಈ ಯುದ್ಧದ ವೇಳೆ ಕ್ಯಾಪ್ಟನ್ ಕ್ಲಿಫರ್ಡ್ ನಾಂಗ್ರಮ್, ಕ್ಯಾಪ್ಟನ್ ಕೆಂಗರೂಸ್ನಂಥ ಅಪ್ರತಿಮ ಯೋಧರ ಬಲಿದಾನಗಳ ಗೌರವಾರ್ಥ ಅವರ ಪ್ರತಿಮೆಗಳನ್ನು ಈ ಮೆಮೋರಿಯಲ್ನ ವಾಕ್ವೇಯ ಇಕ್ಕೆಲೆಗಳಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹಾಗೆ ಅವರ ಶೌರ್ಯ ಹಾಗೂ ಪರಾಕ್ರಮಗಳ ವಿವರಗಳನ್ನು ಅಲ್ಲಿ ಕೊಡಲಾಗಿದೆ. ಇವ್ರ ಬಗ್ಗೆ ಹೆಚ್ಚಿನ ಪರಿಚಯ ಕೊಡಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಅವರ ಅಡ್ಡ ಹೆಸರು ಶೇರ್ ಶಾ ಅನ್ನುವಂಥದ್ದು ಕೂಡ ದೇಶವಾಸಿಗಳ ಹೃದಯದಲ್ಲಿ ಕೆತ್ತಲ್ಪಟ್ಟಂತಹ ಹೆಸರು. 0.5140 ಮತ್ತು 0.4875 ಈ ಬೆಟ್ಟ ಗುಡ್ಡಗಳ ನಡುವೆ ಇರುವಂಥ ಆ ಪೀಕ್ಗಳನ್ನು ಕ್ಯಾಪ್ಚರ್ ಮಾಡಿ ಆ ವೇಳೆ ನಾವು ಊಹೆನೂ ಮಾಡಿಕೊಳ್ಳೋದಕ್ಕಾಗದೇ ಇರುವಷ್ಟರ ಮಟ್ಟಿಗಿನ ಧೈರ್ಯ ಹಾಗೂ ಪರಾಕ್ರಮವನ್ನು ಮೆರೆದು ಹುತಾತ್ಮರಾಗಿ ಪರಮವೀರ ಚಕ್ರ ಗೌರವಕ್ಕೆ ಭಾಜನರಾದಂಥ ವಿಕ್ರಮ್ ಬಾತ್ರಾ. ಎದುರುಗಡೆ ಇರೋದು ಲೆಫ್ಟಿನೆಂಟ್ ಮನೋಜ್ ಪಾಂಡೆ, 1/11 ಗೋರ್ಖಾ ರೈಫಲ್ಸ್, ಬ್ರೇವೆಸ್ಟ್ ಆಫ್ ದಿ ಬ್ರೇವೆಸ್ಟ್ ಅಂತ ಇವ್ರನ್ನ ಅವರ ಯೂನಿಟ್ಗಳಲ್ಲಿ ಭಾಳ ಪ್ರೀತಿಯಿಂದ ಭಾಳ ಹೆಮ್ಮೆಯಿಂದ ಹಿರಿಯ ಅಧಿಕಾರಿಗಳು ಹೇಳ್ತಾಯಿದ್ರು. ಬೆಟಾಲಿಕ್ ಸೆಕ್ಟರ್ನಲ್ಲಿ ಅಂದರೆ ಇಲ್ಲಿಂದ ಇನ್ನು 120 ಕಿಲೋಮೀಟ್ರ್ ಉತ್ತರಕ್ಕಿರುವಂಥ ಬೆಟಾಲಿಕ್ ಸೆಕ್ಟರ್ನಲ್ಲಿ ಕಾಲುಬಾರ್ ಅನ್ನುವಂಥ ಪ್ರದೇಶದಲ್ಲಿ ಅಲ್ಲಿದ್ದಂಥ ಪೀಕ್ಗಳನ್ನು ಶತ್ರುಗಳ ಕೈಯಿಂದ ಮರುವಶಕ್ಕೆ ಪಡೆಯೋದಕ್ಕೆ ಹೋದಾಗ ಹುತಾತ್ಮರಾದವರು. ಈ ಇಬ್ಬರು ತೋರಿದಂಥ ಶೌರ್ಯ ಪರಾಕ್ರಮ ಇದೆಯಲ್ಲ ಅದಕ್ಕೆ ಪರಮವೀರ ಚಕ್ರ ಗೌರವ ಅನ್ನೋದು ಕೂಡ ಕಡಿಮೆನೇ. ಆ ಮಟ್ಟದ ಒಂದು ಶೌರ್ಯ ಹಾಗೂ ಪರಾಕ್ರಮ ಆಧುನಿಕ ಭಾರತದ ಇತಿಹಾಸದಲ್ಲಿ ಇವರಿಬ್ಬರ ಹೆಸರು ಅಜರಾಮರ. ಆ ಎತ್ತರೆತ್ತರದ ಶೃಂಗಗಳ ಮೇಲೆ ತ್ರಿವರ್ಣ ರಾರಾಜಿಸೋ ಹಾಗೆ ಮಾಡೋದಕ್ಕೆ ನಮ್ಮ ಭಾರತೀಯ ಸೇನೆಯ ಬೇರೆ ಬೇರೆ ರೆಜಿಮೆಂಟ್ಗಳ ಯೋಧರು ಏನೆಲ್ಲ ಪ್ರಾಣತ್ಯಾಗಗಳನ್ನು ಮಾಡಿದ್ರು ಮತ್ತು ಆ ಒಂದು ಪ್ರಕ್ರಿಯೆಯಲ್ಲಿ ಅವರು ತೋರಿದಂಥ ಶೌರ್ಯ ಪರಾಕ್ರಮಗಳು ಯಾವ ಮಟ್ಟದಲ್ಲಿದ್ದವು ಅನ್ನುವಂಥದ್ದರ ಒಂದು ಭಾಳ ಹತ್ತಿರದ ಒಂದು ಪರಿಚಯವನ್ನು ಕೊಡುವಂಥ ಹಟ್ ಆಫ್ ರಿಮೆಂಬ್ರೆನ್ಸ್. ಇಲ್ಲಿ ಫೋಟೋಗ್ರಫಿ ಇಸ್ ನಾಟ್ ಅಲೋಡ್, ಒಳಗಡೆ ಹೋಗೋಂಗಿಲ್ಲ. ಇಲ್ಲಿ ಶತ್ರುಗಳಿಂದ ವಶಕ್ಕೆ ಪಡೆದಂಥ ಅವರ ಶಸ್ತ್ರಾಸ್ತ್ರಗಳನ್ನು ಇಡಲಾಗಿದೆ. ಹಾಗೆ ಯುದ್ಧ ಭೂಮಿಯ ಅಪರೂಪದ ಚಿತ್ರಗಳನ್ನು ಸಹ ಅಲ್ಲಿ ಇಡಲಾಗಿದೆ. ಕಾರ್ಗಿಲ್ ಯುದ್ಧದ ಗೆಲುವಿನಲ್ಲಿ ಇನ್ಫ್ಯಾಂಟ್ರಿ ಫಾರ್ಮೇಷನ್ನವರ ಪರಾಕ್ರಮ ಎಷ್ಟಿತ್ತೋ ಅಷ್ಟೇ ಪರಾಕ್ರಮ ನಮ್ಮ ಆರ್ಟಿಲರಿ ರೆಜಿಮೆಂಟ್ಗಳದ್ದು ಇತ್ತು. ಆ ಯುದ್ಧದಲ್ಲಿ ಶತ್ರುಗಳ ಎದೆಯನ್ನು ನಡುಗಿಸಿದಂಥ ಈ ಆರ್ಟಿಲರಿ ಗನ್ಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. 75/24 ಪ್ಯಾಕ್ ಹೌವಿಟ್ಜರ್ 1971 ಹಾಗೂ 1999 ಯುದ್ಧಗಳಲ್ಲಿ ಶತ್ರುಗಳ ಎದೆಯನ್ನು ನಡುಗಿಸುವ ಮಟ್ಟದಲ್ಲಿ ಭೋರ್ಗೆರೆದಂಥ ಆರ್ಟಿಲರಿ ವೆಪನ್. ಇನ್ನೊಂದು ಭಾಳ ರೋಮಾಂಚಕಾರಿಯಾದಂಥ ವಿಚಾರ ಏನಪ್ಪ ಅಂದರೆ 1948ನಲ್ಲಿ 65ನಲ್ಲೆಲ್ಲ ಈ ಎತ್ತರದ ಪ್ರದೇಶಗಳಿಗೆ ಇಂಥ ಸಣ್ಣ ಸಣ್ಣ ಫಿರಂಗಿಗಳನ್ನು ಪಾರ್ಟ್ಸ್ ಬೈ ಪಾರ್ಟ್ಸು ಡಿಸಸೆಂಬಲ್ ಮಾಡಿಕೊಂಡು ಅವುಗಳನ್ನು ಇಲ್ಲಿ ಕಚರ್ಗಳು ಮತ್ತು ಮ್ಯೂಲ್ಗಳ ಮೇಲೆ ಎತ್ತರದ ಪ್ರದೇಶಗಳಿಗೆ ಸಾಗಾಟ ಮಾಡಿಕೊಂಡು ಅಲ್ಲಿ ಅವನ್ನು ಮತ್ತೆ ಅಸೆಂಬಲ್ ಮಾಡಿಕೊಂಡು ವೈರಿಗಳಿಗೆ ಫಿರಂಗಿಗಳ ಫೈರಿಂಗ್ನ ರುಚಿಯನ್ನು ತೋರಿಸೋದ್ರಲ್ಲಿ ಭಾರತೀಯರು ಸಿದ್ಧಹಸ್ತರು ಅಂತ. 155mm ಫೀಲ್ಡ್ ಹೌವಿಟ್ಜರ್ 77B02 ಅಲಿಯಾಸ್ ಬೋಫೋರ್ಸ್ ಗನ್ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಶತ್ರುವಿಗೆ ಅತ್ಯಂತ ಹೆಚ್ಚಿನ ಕ್ಯಾಶುಯಾಲಿಟೀಸ್ಗೆ ಕಾರಣವಾಗಿದ್ದೆ ಈ ಬೋಫೋರ್ಸ್ ಗನ್ಗಳು. ಶತ್ರುವಿನ ಕ್ಯಾಶುಯಾಲಿಟೀಸ್ನಲ್ಲಿ ಒಟ್ಟಾರೆ 80%ನಷ್ಟು ಕ್ಯಾಶುಯಾಲಿಟೀಸು ಈ ಬೋಫೋರ್ಸ್ ಫಿರಂಗಿಗಳು
ಸಿಡಿಸಿದಂಥ 2.5 ಲಕ್ಷಕ್ಕೂ ಹೆಚ್ಚಿನ ರೌಂಡ್ಸ್ ಆಫ್ ಅಮ್ಯುನಿಷನ್ನಿಂದನೇ ಆಗಿದ್ದು. ಬೋಫೋರ್ಸ್ ಫಿರಂಗಿಗಳ ಅಬ್ಬರ ಈ ಯುದ್ಧದಲ್ಲಿ ಹೇಗಿತ್ತು ಅನ್ನೋ ಒಂದು ಅಂದಾಜನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾನು ಅದನ್ನು ಹೇಳ್ತೀನಿ ನಿಮಗೆ. ಟೋಲೋಲಿಂಗ್ ಹಿಲ್ ಕಾಂಪ್ಲೆಕ್ಸ್ ಮೇಲಿರುವಂಥ ರಿಡ್ಜ್ಗಳನ್ನು ಶತ್ರುಗಳಿಂದ ಮರುವಶಕ್ಕೆ ಪಡೆಯೋದಕ್ಕೆ ಅಂತ ಅಂದ್ಬಿಟ್ಟು 100 ಬೋಫೋರ್ಸ್ ಫಿರಂಗಿಗಳು 3 ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳ ಜೊತೆಗೆ ನಿಯೋಜನೆಗೊಂಡಿರ್ತವೆ. ಈ ಸಂದರ್ಭದಲ್ಲಿ ಕಾರ್ಗಿಲ್ ಮತ್ತು ದ್ರಾಸ್ನ ಸಬ್ ಝೀರೋ ಟೆಂಪರೇಚರ್ನಲ್ಲಿ ಮೈ ತರಗುಡ್ತಾ ಇದ್ದರೂ ಕೂಡ ಫಿರಂಗಿ ಮೇಲೆ ಫಿರಂಗಿಯನ್ನು ಉಡಾಯಿಸ್ತಾ ತಮ್ಮ ಕೈಗಳು ಒಪ್ಪಳೆ ಬಂದರೂ ಕೂಡ ಆರ್ಟಿಲರಿಯ ಗನ್ನರ್ಗಳು ಛಲ ಬಿಡದೆ ಹಾಗೆ ಶತ್ರುವಿನ ರಿಟಾಲಿಯೇಟರಿ ಫೈರ್ಗಳಿಗೂ ಎದೆಗುಂದದೆ ಪ್ರಾಣವನ್ನೇ ಪಣಕ್ಕಿಟ್ಟು ಶತ್ರುಗಳನ್ನು ಪುಡಿಗಟ್ಟಿಬಿಡ್ತಾರೆ. ಗನ್ನರ್ಗಳ ಈ ಅಪ್ರತಿಮ ಪರಾಕ್ರಮದಿಂದ .5140 ಮತ್ತೆ ನಮ್ಮ ಕೈವಶವಾಗುತ್ತೆ. ಇದರ ಗೌರವಾರ್ಥವಾಗಿ .5140 ಗನ್ ಹಿಲ್ ಅಂತಲೇ ಕರೆಯಲಾಗುತ್ತೆ. ನಿಯಂತ್ರಣ ರೇಖೆಯನ್ನು ದಾಟ್ಕೊಂಡು ಬಂದು ಈ ಹಿಲ್ ಕಾಂಪ್ಲೆಕ್ಸ್ಗಳ ಮೇಲಿರುವಂಥ ಆ ರಿಡ್ಜ್ಗಳ ಮೇಲೆ ಪಾಕಿಸ್ತಾನಿಯರು ಹೇಗೆ ತಮ್ಮ ಪೊಸಿಷನ್ಗಳನ್ನು ಭದ್ರಪಡಿಸ್ಕೊಂಡಿದ್ರು ಅನ್ನುವಂಥದ್ದನ್ನು ತಿಳಿಸುವಂಥ ಸೆಕ್ಷನ್ ಇದು. ಈ ಪರ್ವತಗಳ ಕೆಳಗೆ ಸಿಕ್ಕಾಪಟ್ಟೆ ಚಳಿ ಇರ್ತದೆ, ಸಬ್ ಝೀರೋ ಟೆಂಪ್ರೇಚರ್ ಇರುತ್ತೆ. ಇನ್ನು ಪರ್ವತಗಳ ಮೇಲೆ ಅಷ್ಟು ಎತ್ತರದಲ್ಲಿ ಸಮುದ್ರ ಮಟ್ಟದಿಂದ 15,000 18,000 ಅಡಿಯಷ್ಟೆಲ್ಲ ಎತ್ತರ ಇರುವಂಥ ಆ ಶೃಂಗಗಳ ಮೇಲೆ ಇನ್ಯಾವ ಮಟ್ಟದಲ್ಲಿ ತಾಪಮಾನ ಕಡಿಮೆ ಇರ್ಬೋದು ಚಳಿಗಾಲದಲ್ಲಿ. ಅಂಥ ಸಂದರ್ಭದಲ್ಲಿ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋದಕ್ಕೆ ಅಂತ ಪಾಕಿಸ್ತಾನಿಯರು ಈ ಈಗ್ಲೂ ಶೆಲ್ಟರು ಸೆಂಟ್ರಿ ಪೋಸ್ಟ್ಗಳನ್ನೆಲ್ಲ ತಂದು ಹಾಕ್ಕೊಂಡಿದ್ರು. ಇವುಗಳನ್ನು ಭಾಳ ಸುಲಭವಾಗಿ ಅಸೆಂಬಲ್ ಮಾಡ್ಬೋದು, ಹಾಗೆ ಡಿಸಸೆಂಬಲ್ ಮಾಡಿ ಸಣ್ಣ ಸಣ್ಣ ಪಾರ್ಟ್ಗಳನ್ನಾಗಿ ಒಂದು ಕಡೆಯಿಂದ ಒಂದು ಕಡೆಗೆ ಹಾಗೆ ಕೈಯಲ್ಲಿ ಹಿಡ್ಕೊಂಡೆ ಸೈನಿಕರು ಬೆಟ್ಟಗಳನ್ನು ಹತ್ಕೊಂಡು ಹೋಗ್ಬೋದು. ಈ ಬಂಕರ್ಗಳು ಬುಲೆಟ್ಸು, ರಾಕೆಟ್ ಲಾಂಚರ್ಸು, ಗ್ರೆನೇಡ್ಗಳಿಂದ ಪ್ರೊಟೆಕ್ಷನ್ನ ಕೊಡ್ತವೆ. ಅಷ್ಟು ಎತ್ತರದಲ್ಲಿ ಇಂಥ ಬಂಕರ್ಗಳನ್ನು ಕಟ್ಕೊಂಡಿದ್ದರಿಂದನೇ ಪಾಕಿಸ್ತಾನಿಯರ ಕಾನ್ಫಿಡೆನ್ಸು ಸಿಕ್ಕಾಬಟ್ಟೆ ದೊಡ್ಡ ಮಟ್ಟದಲ್ಲಿತ್ತು. ಇವು ವೃತ್ತಾಕಾರದಲ್ಲಿರುವಂಥವು, ಇವು ಸಂಗರ್ ಅಂತ ಕರೀತಾರೆ. ಬಂಕರ್ಗಳ ಸುತ್ತಮುತ್ತ ಇವುಗಳನ್ನು ಕಟ್ಕೊಂಡು ಆ ಬಂಕರ್ಗಳಿಗೆ ಇನ್ನೊಂದು ಲೇಯರ್ ಸೆಕ್ಯೂರಿಟಿಯನ್ನು ಒದಗಿಸೋದಕ್ಕೆ ಅಂತ ಈ ಸಂಗರ್ಗಳನ್ನು ಬಳಸಲಾಗ್ತಿತ್ತು. ಈಗ ಇಲ್ಲಿ ನೋಡಿ, ಈ ಜಾಗದಲ್ಲಿ ಬಂದೂಕುಗಳನ್ನು ಇಟ್ಕೊಂಡು ತಮ್ಮ ಬಂಕರ್ಗಳನ್ನು ಮತ್ತೆ ವಶಕ್ಕೆ ಪಡೆದುಕೊಳ್ಳಲು ಪರ್ವತಗಳನ್ನು ಹತ್ತಿ ಬರುವಂಥ ಭಾರತೀಯ ಸೈನಿಕರ ಮೇಲೆ ಭಾಳ ಸಲೀಸಾಗಿ ಪ್ರಾಣ ಭಯವೇ ಇಲ್ಲದೇ ಗುಂಡುಗಳನ್ನು ಹಾರಿಸ್ತಾಯಿದ್ರು ಪಾಕಿಸ್ತಾನಿಯರು. ಆರ್ಮಿಯವರ ಆಪರೇಷನ್ ವಿಜಯ್ ಜೊತೆಗೆ ಏರ್ಫೋರ್ಸ್ನವರ ಆಪರೇಷನ್ ಸಫೇದ್ ಸಾಗರ್ ಕೂಡ ಕಾರ್ಗಿಲ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸಿತು. ಆ ಸಂದರ್ಭದಲ್ಲಿ ಹುತಾತ್ಮರಾದ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹುಜಾರ್ ಅವರು ಫ್ಲೈ ಮಾಡ್ತಿದ್ದಂಥ MiG-21 ಅವರ ಸ್ಮರಣಾರ್ಥ ಈ ಮೆಮೋರಿಯಲ್ನಲ್ಲಿ ಇಡಲಾಗಿದೆ. ಯುದ್ಧದ ಸಂದರ್ಭ ಸೈನಿಕರು ಹಾಗೂ ಅವರೊಂದಿಗೆ ಅಗತ್ಯವಾದ ವಸ್ತುಗಳು ಮತ್ತು ಗಾಯಗೊಂಡ ಸೈನಿಕರನ್ನು ಇಲ್ಲಿಂದ ಎವ್ಯಾಕ್ಯುಯೇಟ್ ಮಾಡುವಂಥ ವಿಚಾರಗಳಲ್ಲಿ ಭಾರತೀಯ ವಾಯುಪಡೆಯ ಪಾತ್ರ ನಿರ್ಣಾಯಕವಾಗಿತ್ತು. 1947, 48, 65, 71 ಹಾಗೂ 1999ರಲ್ಲಿ ಘೋಷಿತವಾಗಿ ಯುದ್ಧಗಳು ನಡೆದವು. ಅವುಗಳನ್ನು ಹೊರತುಪಡಿಸಿ ಉಳಿದ ಸಂದರ್ಭ ಅಂದರೆ ಪೀಸ್ ಟೈಮ್ ಅಂತ ಹೇಳ್ತೀವಲ್ಲ, ಆವಾಗಲೂ ಕೂಡ ದಕ್ಷಿಣದಲ್ಲಿ ಇಲ್ಲಿ ಝೊಜಿಲಾ ಪಾಸ್ನಿಂದ ಹಿಡಿದು ಉತ್ತರದಲ್ಲಿ ಬಟಾಲಿಕ್ ಸೆಕ್ಟರ್ವರೆಗೂ ಆಗಾಗ ಅನ್ಪ್ರೊವೋಕ್ಡ್ ಫೈರಿಂಗು ಮತ್ತು ಈ ಜಗಳಗಳನ್ನೆಲ್ಲ ಪಾಕಿಸ್ತಾನದವರು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಶತ್ರುಗಳ ಈ ದಾಳಿಗೆ ಪ್ರತಿದಾಳಿಯನ್ನು ಮಾಡಲು ಹೋಗಿ ರಾಷ್ಟ್ರ ರಕ್ಷಣೆಯಲ್ಲಿ ಹುತಾತ್ಮರಾದಂತಹ ಯೋಧರ ಸ್ಮರಣಾರ್ಥ ಈ ಸ್ಮಾರಕಗಳ ಮೇಲೆ ಅವರ ಹೆಸರುಗಳನ್ನು ಕೆತ್ತಲಾಗಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಯುದ್ಧಗಳ ಸಂದರ್ಭದಲ್ಲಿ ಮಾಡಿದ ಯೋಧರಿಗಲ್ಲ, ಸೋಕಾಲ್ಡ್ ಪೀಸ್ ಟೈಮ್ ಅಂತ ಹೇಳ್ತೀವಲ್ಲ, ಆ ಟೈಮ್ನಲ್ಲೂ ಕೂಡ ಇಲ್ಲಿ ನಡೀತಿದ್ದಂಥ ಸಣ್ಣ ಪುಟ್ಟ ಸಂಘರ್ಷಗಳಲ್ಲಿ ತಮ್ಮ ತಾಯಿ ನೆಲವನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ ಪ್ರಾಣತ್ಯಾಗವನ್ನು ಮಾಡಿದಂಥ ವೀರ ಯೋಧರ ಸ್ಮರಣಾರ್ಥ ಈ ಸ್ಮಾರಕಗಳು. ಈ ಮೆಮೋರಿಯಲ್ನ ಮೇನ್ ಎಂಟ್ರೆನ್ಸ್ನ ಬಳಿಯೇ ಸೋನಿಯರ್ ಔಟ್ಲೆಟ್ ಇದೆ. ಈ ಜಾಗಕ್ಕೆ ಬಂದಂಥ ನೆನಪಿಗೆ ನಮಗೆ ಏನಾದರೂ ಖರೀದಿ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಭಾಳ ಅಟ್ರಾಕ್ಟಿವ್ ಆಗಿರುವಂಥ ಆಲಿವ್ ಗ್ರೀನ್ ವೇರೆಲ್ಲ ಇದೆ. ಇಲ್ಲಿ ಟೋಪಿಗಳೆಲ್ಲ ಇದ್ದಾವೆ. ಕಾರ್ಗಿಲ್ ಯುದ್ಧದ ಬಗ್ಗೆ ಲಿಟ್ರೇಚರ್ ವರ್ಕ್ ಎಲ್ಲ ಇದೆ ಇಟ್ಟಿದ್ದಾರೆ. ಹುತಾತ್ಮರ ತ್ಯಾಗಗಳಿಗೆ ಅರ್ಥ ಕೊಡೋ ಪ್ರಯತ್ನದಲ್ಲಿ ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ಬದುಕುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಜೈ ಹಿಂದ್, ಜೈ ಜವಾನ್. ಕಾರ್ಗಿಲ್ ನೆನಪಿನ ಪಯಣದ 2ನೇ ಎಪಿಸೋಡ್ನಲ್ಲಿ ಕಾರ್ಗಿಲ್ ಪಟ್ಟಣ ಹಾಗೂ ಹುಂದರ್ಮನ್ ವಿಲೇಜನ್ನು ನೋಡಿಕೊಂಡು LOCಯನ್ನು ಹತ್ತಿರದಿಂದ ನೋಡಿ ಬರೋಣ. ರಾತ್ರಿ ಹೊತ್ತು ಕರಡಿಗಳು ಇಲ್ಲಿ ಸಾಕಷ್ಟು ಬರ್ತವೆ.
ಅಲಿಯವರು ಈ ಹುಂದರ್ಮನ್ ಗ್ರಾಮದ ರೋಚಕ ಇತಿಹಾಸವನ್ನು ಹೇಳೋದಕ್ಕೆ ಆ ಗ್ರಾಮದ ನಿವಾಸಿಯೇ ಬೆಸ್ಟ್ ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಹೇಳಿಸ್ತಾ ಇದ್ದೀನಿ. ಹಾಂ, ನನ್ನ ಕಂಟೆಂಟು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ನ ಬೆಂಬಲವನ್ನು ನನಗೆ ಕೊಡಿ. ಅದರ ಅಗತ್ಯ ಈಗ ತುಂಬ 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 ಇದೆ. ನಮಸ್ಕಾರ.